ಜಾತಿ ರೆಡ್ಡಿ ನಮೂದಿಸಿ. ಸಿದ್ದನಗೌಡ ಪಾಟೀಲ್ ಇಳಕಲ್. ನಗರದ ಬಸವ ಪ್ಯಾಲೇಸ್ನಲ್ಲಿ ರೆಡ್ಡಿ ಸಮಾಜದ ಮುಖಂಡರ ಸಭೆ ನಡೆಯಿತು. ಅವಳಿ ತಾಲೂಕುಗಳ ನಗರ ಹಾಗೂ ಗ್ರಾಮೀಣ ಪ್ರದೇಶದ ರೆಡ್ಡಿ ಸಮಾಜದ ಹಿರಿಯರು ಆಗಮಿಸಿ ಭವಿಷ್ಯದಲ್ಲಿ ರೆಡ್ಡಿ ಸಮಾಜದ ಏಳಿಗೆಗಾಗಿ ನಾವೆಲ್ಲರೂ ಈಗಲೇ ಜಾಗೃತರಾಗಬೇಕು ಎಂದು ಹಲವಾರು ಗ್ರಾಮಗಳಿಂದ ಆಗಮಿಸಿದ ಹಿರಿಯರು ರಾಷ್ಟ್ರಕೂಟ ರೆಡ್ಡಿ ಪರಿವಾರದ ಜೊತೆ ಸಂವಾದ ನಡೆಸಿ ಸಮಾಜದ ಆಗುಹೋಗುಗಳ ಬಗ್ಗೆ ಹಲವಾರು ಪ್ರಶ್ನೆಗಳನ್ನು ಹೇಳಿ ಉತ್ತರ ಕಂಡುಕೊಂಡರು. ಸಂವಾದದ ನಂತರ ಎಲ್ಲರ ಒಪ್ಪಿಗೆ ಮೇರೆಗೆ ರೆಡ್ಡಿ ಸಮಾಜದ ಎಲ್ಲರೂ ಕಡ್ಡಾಯವಾಗಿ ಹಿಂದೂ ರೆಡ್ಡಿ ಎಂದೇ ಬರಬೇಕೆಂದು ತೀರ್ಮಾನಿಸಿದರು ಎಂದು ಆರ್.ಪಿ. ಸಂಘಟನೆಯ ಅಧ್ಯಕ್ಷ ಡಾಕ್ಟರ್ ಸಿದ್ದನಗೌಡ ಪಾಟೀಲ್ ಹೇಳಿದರು. ಹೇಮರೆಡ್ಡಿ ಮಲ್ಲಮ್ಮ ಬ್ಯಾಂಕ್ ಅಧ್ಯಕ್ಷ ಎಂ.ಆರ್. ಪಾಟೀಲ್ ಮಾತನಾಡಿ, ರಾಷ್ಟ್ರಕೂಟ ರೆಡ್ಡಿ ಸಂಘಟನೆ ರೆಡ್ಡಿ ಸಮಾಜ ಜಾಗೃತಗೊಳಿಸಲು ಎಲ್ಲರನ್ನೂ ಒಂದೆಡೆ ಸೇರಿಸಿದ್ದು, ಇದರ ಸಂಪೂರ್ಣ ಸದುಪಯೋಗವನ್ನು ರೆಡ್ಡಿ ಸಮಾಜದ ಹಿರಿಯರು ಮತ್ತು ಯುವಕರು ಅರ್ಥ ಮಾಡಿಕೊಳ್ಳಬೇಕು ಎಂದು ಹೇಳಿದರು. ಆರ್.ಪಿ. ಉಪಾಧ್ಯಕ್ಷ ವಿಜಯ ತುಂಬದ ಮಾತನಾಡಿ, ರೆಡ್ಡಿ ಸಮಾಜದ ಒಗ್ಗೂಡುವಿಕೆಯ ಕಾರ್ಯದಿಂದ ರೆಡ್ಡಿ ಸಮಾಜದ ಹಾಗೂ ಹೋಗುಗಳ ವಿಚಾರಣೆ ಮಾಡಲು ಅನುಕೂಲವಾಗುವುದು ಎಂದು ಹೇಳಿದರು. ಕಾರ್ಯದರ್ಶಿ ಪ್ರಶಾಂತ್ ಪಾಟೀಲ್ ಮಾತನಾಡಿ, ಈಗ ನಡೆದಿರುವ ಸಾಮಾಜಿಕ ಮತ್ತು ಶೈಕ್ಷಣಿಕ ಗಣತಿ ಕಾರ್ಯದಲ್ಲಿ ನಾವೆಲ್ಲರೂ ಒಮ್ಮತದಿಂದ ಹಿಂದೂ ರೆಡ್ಡಿ ಎಂದೇ ಬರೆಸಬೇಕು ಮತ್ತು ಅನಕ್ಷರಸ್ಥರಿರುವ ರೆಡ್ಡಿ ಕುಟುಂಬದವರಿಗೆ ಸಮೀಕ್ಷೆಯ ಸಂಪೂರ್ಣ ಮಾಹಿತಿ ನೀಡುವ ಕೆಲಸ ಆಯಾ ಗ್ರಾಮ ಮಟ್ಟದಲ್ಲಿ ಯುವಕರು ಮಾಡಬೇಕು ಎಂದು ಹೇಳಿದರು. ಸಭೆಯಲ್ಲಿ ಎಲ್ಲ ಗ್ರಾಮಗಳ ರೆಡ್ಡಿ ಸಮಾಜದ ಹಿರಿಯರು ಹಾಗೂ ಯುವಕರು ಪಾಲ್ಗೊಂಡಿದ್ದರು ಮತ್ತು ಆರ್.ಪಿ. ಸಂಘಟನೆಯ ಸರ್ವ ಪದಾಧಿಕಾರಿಗಳು ಈ ಸಭೆಯನ್ನು ಆಯೋಜಿಸಿದ್ದರು. ಪ್ರಶಾಂತ್ ಪಾಟೀಲ್ ಸ್ವಾಗತಿಸಿದರು. ಜಗದೀಶ ಗಿರಡ್ಡಿ ಕಾರ್ಯಕ್ರಮ ನಿರೂಪಿಸಿದರು. ಮುತ್ತನಗೌಡ ಗೌಡರ ವಂದಿಸಿದರು. ವರದಿಗಾರರು ಶರಣಗೌಡ ಕಂದಕೂರ. ರೂರಲ್ ನ್ಯೂಸ್ ಇಳಕಲ್. ಹೇಮರೆಡ್ಡಿ ಮಲ್ಲಮ್ಮನನ್ನು ಹಾಗೂ ವೇಮನ ಅವರನ್ನು ಮನದಲ್ಲಿ ನೆನೆದು ಇವತ್ತು ನಡೆದಂಥ ಇಳಕಲ್ ಹಾಗೂ ಹುನಗುಂದ ತಾಲೂಕಿನ ರೆಡ್ಡಿ ಸಮಾಜದ ಸಭೆಯಲ್ಲಿ ನಮ್ಮ ರಾಷ್ಟ್ರಕೂಟ ರೆಡ್ಡಿ ಪರಿವಾರದಿಂದ ವತಿಯಿಂದ ನಡೆದಂಥ ಸಭೆಯಲ್ಲಿ ಈ ಬರತಕ್ಕಂಥ 22ರಿಂದ ಅಂದರೆ ಇವತ್ತು ಸೋಮವಾರದಿಂದ ಶುರುವಾದಂಥ ಜಾತಿ ಸಮೀಕ್ಷೆ ಅಂದರೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಲ್ಲಿ ನಮ್ಮ ರೆಡ್ಡಿ ಸಮಾಜದಿಂದ ಏನು ಬರೆಸಬೇಕಂತ ಒಂದು ನಿರ್ಧಾರವನ್ನು ಎಲ್ಲ ಇಳಕಲ್ ಹಾಗೂ ಹುನಗುಂದ ತಾಲೂಕಿನ ನಮ್ಮ ಹಿರಿಯರು ಸೇರಿ ತೆಗೆದುಕೊಂಡಿರ್ತಾರೆ. ಆ ನಿರ್ಧಾರದಂತೆ ನಮ್ಮ ಧರ್ಮ ಕಾಲಮಿನಲ್ಲಿ ಹಿಂದೂ ಅಂತ ಹೇಳಿ, ಜಾತಿ ಕಾಲಮಿನಲ್ಲಿ ರೆಡ್ಡಿ ಅಂತ ಹೇಳಿ, ಉಪಜಾತಿ ಕಾಲಮಲ್ಲಿ ರೆಡ್ಡಿನು, ಸಮಾನಾಂತರ ಪದದಲ್ಲೂ ರೆಡ್ಡಿ ಅಂತಾನೆ ಒಂದಾಗಿ ಒಟ್ಟು ಹಿಂದೂ ರೆಡ್ಡಿ ಅಂತ ಬರೆಸ್ತಕ್ಕಂಥ ಒಂದು ನಿರ್ಣಯವನ್ನು, ಒಕ್ಕೂರ್ಲಿನ ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ ಎಲ್ಲರೂ ಸೇರಿ. ಅದಕ್ಕೆ ನಮ್ಮ ರಾಷ್ಟ್ರಕೂಟ ರೆಡ್ಡಿ ಪರಿವಾರದಿಂದ ಎಲ್ಲ ಒಪ್ಪಿಗೆ ಇದೆ. ಅದೇ ರೀತಿ ಈಗ ನಿಮ್ಮ ಮಕ್ಕಳಿಗೆ ಅಥವಾ ನಮ್ಮ ಶೈಕ್ಷಣಿಕವಾಗಿ ಮತ್ತು ಔದ್ಯೋಗಿಕವಾಗಿ ಮುಂದಿನ ಬರುವಂಥ ಭವಿಷ್ಯದಲ್ಲಿ ನಮ್ಮ ಮಕ್ಕಳಿಗೆ ಅನುಕೂಲ ಆಗಬೇಕಾದ್ರೆ ಕ್ರಿಯೆ ಹಿಂದೂ ರೆಡ್ಡಿ ಕ್ರಿಯೆ ಮೀಸಲಾತಿ ಹಿಂದುಳಿದ ವರ್ಗ OBCಯಲ್ಲಿ ಬರ್ತಕ್ಕಂಥ ಕ್ರಿಯೆ ಸೌಲಭ್ಯ ಕ್ರಿಯೆ ಮೀಸಲಾತಿ ಸಿಗಬೇಕಂದ್ರೆ ನಾವು ಹಿಂದೂ ರೆಡ್ಡಿ ಅಂತಾನೆ ಬರೆಸಬೇಕು. ಅದರಿಂದ ಎಲ್ಲರೂ ಸೇರಿ ಹಿರಿಯರು ಸೇರಿ ಹಿಂದೂ ರೆಡ್ಡಿ ಅಂತಾನೆ ನಿರ್ಧಾರ ತೆಗೆದುಕೊಂಡಿದೆ. ಅದಕ್ಕಾಗಿ ನಮ್ಮ ಇಳಕಲ್ ಹುನಗುಂದ ತಾಲೂಕಿನ ಎಲ್ಲ ರೆಡ್ಡಿ ಸಮಾಜ ಬಾಂಧವರಿಗೆ ಅನಂತ ಧನ್ಯವಾದಗಳು. ಅದೇ ರೀತಿ 3A ಹಾಗೂ 3B ಒಂದು ಡಿಫರೆನ್ಸ್ ಹೇಳ್ತೀನಿ ನಾನು, ಒಂದು ಅದಕ್ಕೆ ಇರೋ ವ್ಯತ್ಯಾಸ ಹೇಳ್ತೀನಿ. ನೀವು 3B ಅಲ್ಲಿ ಬಂದ್ರೆ ಲಿಂಗಾಯತ ರೆಡ್ಡಿ ಅಂತ ಬರ್ಸಿದ್ರೆ 3B ಅಲ್ಲಿ ಒಂದು ಉದಾಹರಣೆ ಕೊಟ್ಟು ಹೇಳ್ತೀನಿ. ಮೊನ್ನೆ 80,000 ರ್ಯಾಂಕಿಂಗ್ ಬಂದ್ರೂ ನಮ್ಮ 3Aದಲ್ಲಿ ಬಂದಂತ ಹುಡುಗನಿಗೆ ಒಂದು ಮೆಡಿಕಲ್ ಸೀಟ್ ಸಿಕ್ಕಿದೆ. ಅದೇ 48,000 ರ್ಯಾಂಕಿಂಗ್ ಬಂದವರಿಗೆ 3Bಯಲ್ಲಿ ಅದೇ ಸೀಟ್ ಸಿಕ್ಕಿಲ್ಲ. ಅಂದ್ರೆ ಎಷ್ಟು ಡಿಫರೆನ್ಸ್ ಇದೆ, ಎಷ್ಟು ವ್ಯತ್ಯಾಸ ಇದೆ 3B 3Aಗೆ ನೀವು ಇದರಿಂದನೇ ತಿಳ್ಕೋಬಹುದು. ಆದ್ದರಿಂದ ದಯವಿಟ್ಟು ಎಲ್ಲ ಇಳಕಲ್ ಹುನಗುಂದ ತಾಲೂಕಿನ ಸಮಸ್ತ ರೆಡ್ಡಿ ಬಾಂಧವರು ಹಿಂದೂ ರೆಡ್ಡಿ ಅಂತಾನೆ ಬರೆಸಿ ತಮ್ಮ ಮಕ್ಕಳ ಭವಿಷ್ಯಕ್ಕಾಗಿ 3A ಸೌಲಭ್ಯವನ್ನು ಪಡೆದುಕೊಳ್ಳಬೇಕಂತ ದಳಗಳಿಗೆ ವಿನಂತಿ. ಮತ್ತು ಅದೇ ರೀತಿ